ನೂತನವಾಗಿ ಸರ್, ಈಗಾಗಲೇ ನಾವು ಬೇರು ಮಟ್ಟದಲ್ಲಿ ಕೆಲಸ ಮಾಡುವಂಥ ವಿವಿಧ ರೂಪುರೇಷೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ನನ್ನ ಈಗೇನು ಕಮಿಟಿ ಇದೆ, BJP ಕಮಿಟಿ ಇಡೀ ಜಿಲ್ಲೆಯಲ್ಲಿ ಆ್ಯಕ್ಟಿವ್ ಇದೆ. ಸುಮಾರು 90% ಪದಾಧಿಕಾರಿಗಳು ಈಗಾಗಲೇ ನೇಮಕಗೊಂಡಿದ್ದಾರೆ. ಒಂದಷ್ಟು ಸಣ್ಣ ಬದಲಾವಣೆಗಳಾಗ್ಬೋದು ಬಿಟ್ಟರೆ ಮಿಕ್ಕಿದ ಉಳಿದ ಎಲ್ಲ ಪದಾಧಿಕಾರಿಗಳು ಹಂಗೆ ಮುಂದುವರಿಯುವಂತಹ ಸಾಧ್ಯತೆಗಳೇ ಹೆಚ್ಚಿದೆ. ಮತ್ತು ಯಾರು ಪದಾಧಿಕಾರಿಗಳು ಇಲ್ಲದಿರೋ ಹೋಗಲಿ ನನ್ನ BJP ಪಕ್ಷ ಕೇಡರ್ ಬೇಸ್ಡ್ ಪಾರ್ಟಿ ಅಂತ. ಸೊ ಪ್ರತಿಯೊಬ್ಬರೂ ಸಹ ಯಾವುದೇ ಪದವಿ ಇಲ್ಲದಿರೋ ಹೋಗಲಿ ಕೆಲಸ ಮಾಡುವಂತಹ ಮನಸ್ಥೈರ್ಯ ಮನಸ್ಥಿತಿ ಇರೋವಂಥವ್ರು. ನಾವೀಗಾಗಲೇ ಪ್ರತಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡೋದಕ್ಕೆ ಏನೇನು ಬೇಕೋ ರೂಪುರೇಷೆಗಳನ್ನೆಲ್ಲ ಮಾಡ್ಕೊತಾ ಇದ್ದೀವಿ. ಅದರಂತೆ ಕೆಲಸ ಮಾಡ್ತೀವಿ. ZP ಮತ್ತು TPS ಮಾತ್ರ ಅಲ್ಲ, ಮುಂದಿನ ಎಲ್ಲ ಚುನಾವಣೆಗಳಲ್ಲೂ BJP ಪಕ್ಷ ಮುಂದೆ ಇರೋ ಥರ ರಾಜ್ಯದಲ್ಲಿ ಆದಿಬೀದಿಯಲ್ಲಿ ಮಾತಾಡುವಂತಹ ಪಕ್ಷ ನಮ್ಮದಲ್ಲ. ಇಡೀ ವಿಶ್ವಕ್ಕೆ ನಂಬರ್ 1 ಪಕ್ಷ ನಮ್ಮದು. ಅಷ್ಟು ದೊಡ್ಡ ಪಕ್ಷ, ಅಷ್ಟು ದೇಶಬದ್ಧತೆ ಇರುವಂಥ ಪಕ್ಷ. ಆದಿಬೀದಿಯಲ್ಲಿ ನಾನಂತೂ ನನ್ನ ಪಕ್ಷದ ಬಗ್ಗೆ ಏನಂದರೆ ಅದು ಮಾತಾಡಬಹುದು. ಸರ್, ರಾಜ್ಯಾಧ್ಯಕ್ಷ ಬದಲಾವಣೆ ಕೂಗಿದ್ದೀವಿ. ಮೊನ್ನೆ ಎಲೆಕ್ಷನ್ ಕೂಡ ಆಯಿತು. ಆವತ್ತೂ ಸಹ ನಾನು ಎಲ್ಲೂ ಬಾಯ್ಬಿಟ್ಟು ಕೂಡ ಹೇಳಿಲ್ಲ ಈ ರೀತಿ ನಾವು ಊಟ ಕೊಡ್ತಾ ಇದೀವಪ್ಪ, ನೀವು ನಮ್ಗೆ ಓಟ್ ಕೊಡಿ ನಮ್ಮ ಪಕ್ಷಕ್ಕೆ ಅಂತ ನಾನು ಎಲ್ಲೂ ಕೇಳಿಲ್ಲ. ಇದನ್ನು ನಾನು ಮಿಕ್ಸ್ ಮಾಡೋವಂತಹ ವ್ಯಕ್ತಿತ್ವ ನನ್ನದಲ್ಲ. ಈಗ ನಾನು ಆಗಲೇ ಹೇಳ್ದಂಗೆ ನಮ್ಮದು ಏನೇ ಪಕ್ಷದಲ್ಲಿ ಏನೇ ಒಂದು ಚಟುವಟಿಕೆಗಳಾಗಲಿ, ಏನೇ ಪ್ರಕ್ರಿಯೆಗಳಾಗಲಿ, ಯಾವುದೇ ನೇಮಕಾತಿಗಳಾಗಲಿ, ಅದರ ಹಿಂದೆ ತುಂಬ ದೊಡ್ಡದಾದಂತಹ ಒಂದು ಪ್ರಕ್ರಿಯೆ ಇರ್ತದೆ. ಆ ಪ್ರೋಸೆಸ್ ಮುಖಾಂತರ ಮಾತ್ರ ಆಗ್ತದೆ. ಈಗ ದೊಡ್ಡ ದೊಡ್ಡ ಹಿರಿಯರು ಇಡೀ ರಾಷ್ಟ್ರದಲ್ಲಿ ಈ ಬದಲಾವಣೆಯ ಪರ್ವ ನಡೀತಾ ಇದೆ. ಬದಲಾವಣೆ ಆಗುತ್ತಾ ಅಥವಾ ನನ್ನ ರಾಜ್ಯಾಧ್ಯಕ್ಷರಾದಂತಹ ಈಗಿನ ನನ್ನ ಹಿರಿಯರು, ನನ್ನ ಅಣ್ಣನೂ ಆದಂಥ ವಿಜೇಂದ್ರಣ್ಣನವರೇ ಮುಂದುವರಿತಾರೆ, ಅದರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಪಕ್ಷ ಏನು ಹೇಳುತ್ತೆ ಅದನ್ನು ನಾನು, ವಿಜಯೇಂದ್ರಣ್ಣವರು, ಸುಧಾಕರ್ ಅಣ್ಣವರು ಪ್ರತಿಯೊಬ್ಬರು ಫಾಲೋ ಮಾಡುವಂತಹ ಗಟ್ಟಿ ಮನಸ್ಸಿರುವಂಥವರು ಮತ್ತು ಪಕ್ಷಕ್ಕೆ ಬದ್ಧತೆ ಇರುವಂಥವ್ರು. PLD ಬ್ಯಾಂಕ್ ವಿಚಾರದಲ್ಲಿ ನೋಡಿ ಸರ್, ಈಗ PLD ಬ್ಯಾಂಕ್ ವಿಚಾರಕ್ಕೆ ಬಂದರೆ ನಾನು ಈಗ ತಾನೇ ಜಿಲ್ಲಾಧ್ಯಕ್ಷ ಪದವಿಗೆ ಬಂದಾಗಿದ್ದ ನನ್ನ ಹಿರಿಯರಾದ ನನ್ನ ಸಂಸದರಾದ ಸುಧಾಕರ್ ಅವರು ಏನು ಡಿಸಿಷನ್ಸ್ ತಗೊಳ್ತಾರೆ ಆ ಡಿಸಿಷನ್ನು, ಆ ನಿರ್ಧಾರದ ಜೊತೆ ನಾವೆಲ್ಲ ನಿಂತಿದ್ದೀವಿ. ಅವರು ಯಾರನ್ನ ನನ್ನ ಪಕ್ಷದ ಮತ್ತು ನಮ್ಮ ಅಲಯನ್ಸ್ ಪಕ್ಷ JDSನ ಪರವಾಗಿ ಯಾರನ್ನ ಕ್ಯಾಂಡಿಡೇಟ್ ಅಂತ ಅವರು ಘೋಷಣೆ ಮಾಡಿದ್ದಾರೆ, ಅವರ ಪರವಾಗಿ ಅವಿರತವಾಗಿ 12-13ನೇ ತಾರೀಕು ಕೆಲಸ ಮಾಡ್ತೀವಿ. ಅಷ್ಟೂ ಜನನ್ನ ಗೆಲ್ಲಿಸ್ಕೊಂಬರೋದಕ್ಕೆ ನಮ್ಮ ನಾಯಕರಾದ ಸುಧಾಕರ್ ಅವ್ರ ಜೊತೆ ನಾವು ನಿಂತಿದ್ದೀವಿ.